ನೋಡಿದ್ಮೇಲೆ ನಾವು ಯಾರು ಡಿಸೀಸ್ಡ್ ಪರ್ಸನ್ಸ್ ಇದಾರಲ್ಲ ಅವ್ರ ಮನೆಗೆ ಹೋಗಿದ್ ಬಂದ್ಮೇಲೆ ಆಮೇಲೆ ನಿಮ್ ಜೊತೆ ಮಾತಾಡ್ತೀವಿ. ಇಲ್ಲಿ ಅದೇ ಆಮೇಲೆ ಬಂದು ಮಾತಾಡ್ತೀನಿ ಅಂತ ಹೇಳ್ತಲ್ಲ. ನೋಡ್ರಿ, CID ನಲ್ಲಿ ಕೆಲಸ ಮಾಡೋರು ಯಾರು? ಪೊಲೀಸ್ನವ್ರೆ. ಫೈರಿಂಗ್ ಆಗಿರೋದು ಯಾರಿಂದ? ಮತ್ತೆ ಅವ್ರ ಕೈಲೇ ತನಿಖೆ ಮಾಡಿಸ್ತೀವಿ ಅಂದ್ರೆ ಸತ್ಯ ಗೊತ್ತಾಗಬೇಕಲ್ಲ. ನಾನೀಗಾಗಲೇ ಒತ್ತಾಯ ಮಾಡಿದ್ದೀನಿ, ಜುಡಿಷಿಯಲ್ ಪ್ರೋಬ್ ಆಗಬೇಕು, ನ್ಯಾಯಾಂಗ ತನಿಖೆ ಆಗಬೇಕು. ಸಿಟ್ಟಿಂಗ್ ಜಡ್ಜ್ ಆಫ್ ದಿ ಹೈಕೋರ್ಟ್, ಸಿಟ್ಟಿಂಗ್ ಜಡ್ಜ್ ಆಫ್ ದಿ ಹೈಕೋರ್ಟ್ ಇಂದ ಜುಡಿಷಿಯಲ್ ಪ್ರೋಬ್ ಆಗಬೇಕು. ಅದನ್ನು ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡಿದ್ದೀನಿ. ಈಗಲೂ ಒತ್ತಾಯ ಮಾಡ್ತೀನಿ, ಮುಂದೇನು ಒತ್ತಾಯ ಮಾಡ್ತೀನಿ. ಅಸೆಂಬ್ಲಿ ಬಂದಾಗಲೂ ಕೂಡ ಒತ್ತಾಯ ಮಾಡ್ತೀನಿ. CM ಯಾವಾಗಲೂ ಸುಳ್ಳು ಹೇಳೋದಲ್ವಾ? ಅವ್ರು ಸತ್ಯ ಹೇಳೇ ಗೊತ್ತಿಲ್ವಲ್ಲಪ್ಪ. ಬರೀ ಸುಳ್ಳು ಹೇಳೋದು ಅವರು. ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ಮಾಡೋದು, ಸುಳ್ಳುಗಳು ಹೇಳೋದು. ಅವರೇ ಪೊಲೀಸ್ನವ್ರಿಗೆ ಸರ್ಟಿಫಿಕೇಟ್ ಅವರೇ ಕೊಟ್ಬಿಡ್ತಾರೆ. ಅವರೇನು ವಿಟ್ನೆಸ್ ಆಗಿಲ್ಲ, ಸರ್ಟಿಫಿಕೇಟ್ ಅವರೇ ಕೊಟ್ಬಿಡ್ತಾರೆ. ಹೇಳಿಕೆ ಕೊಟ್ಟಿದ್ದಾರೆ, ಅದಕ್ಕೇನಲ್ಲಪ್ಪ, ಅದು ಒಂದು ಅವರ ಮನಸ್ಥಿತಿ ಏನು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಬಡವರ ಬಗ್ಗೆ, ಕೂಲಿ ಕಾರ್ಮಿಕರ ಬಗ್ಗೆ, ದಲಿತರ ಬಗ್ಗೆ. ಅವ್ರಿಗೆ ಯಾರನ್ನ ರೆಪ್ರೆಸೆಂಟ್ ಮಾಡೋದು? ಅವರು ಈಸ್ ಅನ್ RSS ಮ್ಯಾನ್, ABVP ವ್ಯಕ್ತಿ. ಅವ್ರು ಯಾರನ್ನ ಮಾಡ್ತಾರೆ? ಯಾವ ವ್ಯವಸ್ಥೆನಲ್ಲಿ ದಲಿತರು, ಹಿಂದುಳಿದವರು, ಶೂದ್ರರು ಯಾರು ಎಲ್ಲ ಅವಕಾಶಗಳಿಂದ ವಂಚಿತರಾಗಿದ್ದರು, ಆ ವಂಚಿತರಾಗಿ ಮಾಡಿದ್ರು ಆ ವ್ಯವಸ್ಥೆ ರೆಪ್ರೆಸೆಂಟ್ ಮಾಡೋರು. ಅವ್ರಿಗೆ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗತ್ತೆ? ಯಾರು ಅಕ್ಷರ ಗೊತ್ತಿಲ್ಲ, ಯಾರು ಕೂಲಿ ಮಾಡ್ಕೊಂಡು ಬದುಕ್ತಾರೆ, ಯಾರು ಬಡತನ ಇದ್ದಾರೆ, ಅವ್ರಿಗೆ ಸಾಮಾಜಿಕ ನ್ಯಾಯಕ್ಕೆ, ಅವ್ರ ಸಾಮಾಜಿಕ ನ್ಯಾಯ ಕೊಡದೇ ಇದ್ದಂಥ ವ್ಯವಸ್ಥೆ ಪರವಾಗಿರೋರು ಅವರು ಅಲ್ವಾ? ಅದನ್ನು ರೆಪ್ರೆಸೆಂಟ್ ಮಾಡೋರು. ತನಿಖೆನೇ ಆಗಿಲ್ಲ, ಅದಾಗಲೇ ಪೊಲೀಸರು ಪ್ರಮುಖವಾಗಿ ಶಸ್ತ್ರಾಸ್ತ್ರಗಳನ್ನ ತೆಗೆದುಕೊಳ್ಳಕ್ಕೆ ಬಂದಿದ್ರು. ಅದೇಪ್ಪ ನಾನು ಹೇಳೋದು. ಅದಕ್ಕೆ ಕೂಲಂಕುಷವಾಗಿ ನ್ಯಾಯಾಂಗ ತನಿಖೆ ಆಗಬೇಕು. CM ಅವರು ಐ ವಿಟ್ನೆಸ್ ಏನಲ್ಲ, ಐ ವಿಟ್ನೆಸ್ CM. ಮತ್ತು ಅದಕ್ಕೆ ನೀವು ಪಾಸ್ ಸ್ಟೇಟ್ಮೆಂಟ್ ಲೈಕ್ ದಟ್, issue a statement like that. ಆಮೇಲೆ ಕೂಡ ಮಾತಾಡ್ತೀನಿ, ಆಮೇಲೆ ಮಾತಾಡ್ತೀನಿ. ಅದಕ್ಕೆ ನಾನು ಒತ್ತಾಯ ಮಾಡ್ತೀನಿ. ಕಲ್ಲಡ್ಕ ಪ್ರಭಾಕರು ಅವರು ಇಲ್ಲೊಂದು ರೀತಿಯಲ್ಲಿ ಅವರೇ ಇಲ್ಲಿ ಚೀಫ್ ಮಿನಿಸ್ಟರ್ ಇಲ್ಲಿಗೆ ಮಂಗಳೂರಿನಲ್ಲಿ, ಇಡೀ ಮಂಗಳೂರು ಉಡುಪಿ ಭಾಗದಲ್ಲಿ ಅವರೇ ಚೀಫ್ ಮಿನಿಸ್ಟರ್. ಅವ್ರದ್ದು ರಿಮೋಟ್ ಕಂಟ್ರೋಲ್ ಸರ್ಕಾರಕ್ಕೆ ಗೊತ್ತಾಯ್ತಲ್ಲ. ಅವರು ಕೊಟ್ಟಿರ್ತಕ್ಕಂಥ ಪ್ರಚೋದನಾಕಾರಿ ಹೇಳಿಕೆಗಳು ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಮೇಲೆ ಮೊದಲು ಬುಕ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕ್ಬೇಕು. ಕೇಸ್ ಶುಡ್ ಬಿ ರಿಜಿಸ್ಟರ್ಡ್ ಅಗೇನ್ಸ್ಟ್ ಹಿಮ್ ಇಮಿಡಿಯೇಟ್ಲಿ. FIR ಆಗಿದೆ, ಬಟ್ ಇಮಿಡಿಯೇಟ್ಲಿ ಶುಡ್ ಬಿ ಅರೆಸ್ಟೆಡ್. ಸರ್, ಇನ್ನೊಂದು 10 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ ಸರ್ ಮೃತರ ಕುಟುಂಬಕ್ಕೆ. ಅದು ಸರ್ಕಾರ ನಮ್ದು ಹೋಗಿಲ್ಲ. CID ಮತ್ತು ನ್ಯಾಯಾಂಗ ತನಿಖೆ ಒಟ್ಟಿಗೆ ನಡೆಸಲ್ಲ. ಯಡಿಯೂರಪ್ಪ ಅಂದ್ರೆ ಬರೀ ಸುಳ್ಳು ಹೇಳೋರು ಅನ್ನುವಂತ ಮಾತನ್ನ ಈಗ ಮಂಗಳೂರಲ್ಲಿ ಮಾಜಿ CM ಸಿದ್ದರಾಮಯ್ಯ ಹೇಳಿದ್ದಾರೆ. CID ಬೇಡ, ನ್ಯಾಯಾಂಗ ತನಿಖೆಗೆ ಸಿದ್ದರಾಮಯ್ಯ ಅವರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. CID ಯಾರ ಅಂಡರಲ್ಲಿ ಬರುತ್ತೆ ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳಿದ್ರು. CID ನ್ಯಾಯಾಂಗ ತನಿಖೆ ಒಟ್ಟಿಗೆ ನಡೆಸಲ್ಲ. BS ಯಡಿಯೂರಪ್ಪ ಅವರು ಬರೀ ಸುಳ್ಳು ಹೇಳ್ತಾರೆ, ಸುಳ್ಳು ಹೇಳಿಕೊಂಡೇ ಇಷ್ಟು ವರ್ಷಗಳ ಕಾಲ ಕೂಡ ಇದ್ದವರು ಅನ್ನುವಂತಹ ಮಾತನ್ನ ಹೇಳಿದ್ರು.
ಸಿಐಡಿ ಬೇಡ, ನ್ಯಾಯಾಂಗ ತನಿಖೆಗೆ ಸಿದ್ದರಾಮಯ್ಯ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ನ್ಯಾಯಾಂಗ ತನಿಖೆಯೇ ಆಗಬೇಕು. ಇದಕ್ಕೆ ಮಂಗಳೂರು ಉಡುಪಿ ಭಾಗದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಸಿಎಂ ಇದ್ದ ಹಾಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ಮೇಲೆನೆ ಮೊದಲು ಕೇಸನ್ನ ಹಾಕಲಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಮಂಗಳೂರಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಿಮೋಟ್ ಕಂಟ್ರೋಲ್ ಇದ್ದ ಹಾಗೆ ಒಂದು ರೀತಿಯಲ್ಲಿ ಅನ್ನುವಂತಹ ಮಾತನ್ನ ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈಗಾಗಲೇ ನ್ಯಾಯಾಂಗ ತನಿಖೆಗೆ ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಸುಳ್ಳೆ ಹೇಳ್ಕೊಂಡೆ ಇಷ್ಟು ದಿನ ಇದು ಮಾಡಿದ್ರು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಐ ವಿಟ್ನೆಸ್ BS ಯಡಿಯೂರಪ್ಪ ಅವರೇ ಪೊಲೀಸರಿಗೆ ಸಪೋರ್ಟ್ ಮಾಡುವ ರೀತಿಯಲ್ಲಿ ಮಾತಾಡ್ತಾರೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಹೊರಗಡೆ ಇವತ್ತು BS ಯಡಿಯೂರಪ್ಪ ಅವರು ನ್ಯಾಯಾಂಗ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮಾತನಾಡಿದ್ರು. ಗಲಾಭೆ ಸಿಐಡಿ ಮತ್ತು ನ್ಯಾಯಾಂಗ ಸಮಿತಿಯಿಂದ ತನಿಖೆ ನಡೆಯುತ್ತೆ, ಏಕಕಾಲಕ್ಕೆ ಸಿಐಡಿ ನ್ಯಾಯಾಂಗ ತನಿಖೆ ನಡೆಯುತ್ತೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು BS ಯಡಿಯೂರಪ್ಪ ಅವರು. ಸೊ ಸಿಐಡಿ ತನಿಖೆಯ ಬಗ್ಗೆ BS ಯಡಿಯೂರಪ್ಪ ಅವರು ಮಾತುಗಳನ್ನಾಡಿದ್ರೆ, ಇನ್ನೊಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ನ್ಯಾಯಾಂಗ ತನಿಖೆ ಆಗಬೇಕು, ಸಿಐಡಿ ಬೇಡ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ.